स्वागत है आपका अर्बन न्यूज़ में। मैं आपके साथ वासंती कलाल। बीजापुर में छोटे बच्चों के डॉक्टर पर आक्रोश। बसवन बागेवाड़ी तालुका अस्पताल में छोटे बच्चों के डॉक्टर की लापरवाही को लेकर भारतीय द्राविड़ दलित सेना राज्य युवक घटक अध्यक्ष खाजंबर नदाफ के नेतृत्व में डीसी और डीएचओ को मनवी पत्र देकर अपना आक्रोश दिखाया और कहा कि सीखने आए हुए बच्चों को इंजेक्शन करने को बोलकर खुद बाहर रहता था और कहा कि एक अच्छे डॉक्टर को रखें, ऐसे लापरवाह डॉक्टर को जल्द से जल्द निकालें। इसी के चलते हमारे माध्यम से भारतीय द्राविड़ दलित सेना के राज्य युवा घटक अध्यक्ष खाजंबर नदाफ, राज्य प्रधान कार्यदर्शी मल्लू जालगेरी, जिला अध्यक्ष सोमू हत्ती और डीएचओ ने बात करके इस विषय पर जानकारी दी और इनके पास उस डॉक्टर से बात करते वक्त का वीडियो है, वो हम लास्ट में दिखाएंगे, देखना ज़रूर। ಎಲ್ಲಿವರೆಗೆ ಹೋರಾಟ ಬೇಕೇ ಬೇಕು ಬೇಜವಾಬ್ದಾರಿ ಉತ್ತರ ಕೊಡುವಂತ ಡಾಕ್ಟರ್ಗೆ ಬೇಜವಾಬ್ದಾರಿ ಉತ್ತರ ಕೊಡುವಂತ ಡಾಕ್ಟರ್ಗೆ ಬೇಜವಾಬ್ದಾರಿ ಉತ್ತರ ಕೊಡುವಂತ ಡಾಕ್ಟರ್ಗೆ ಬೇಕೇ ಬೇಕು ಬಸವನ ಬಾಗೇಡಿ ತಾಲೂಕು ಆಸ್ಪತ್ರೆಯಲ್ಲಿ ಚಿಕ್ಕ ಮಕ್ಕಳ ಡಾಕ್ಟರ್ ಡೈಲಿ ಏನೈತಪ್ಪ ಅಂತ ಹೇಳಿಕಂತಂದರೆ 12 ಗಂಟೆ 11 ಗಂಟೆಗೆ ಬರ್ತಾರೆ. ಯಾಕೆ ಲೇಟ್ ಅಂತ ಕೇಳಿದರೆ ನೀನು ಯಾರು ನನಗೆ ಕೇಳವ ಅಂತ ಹೇಳಕ್ಕೆ ಉಡಾಪಿ ಉತ್ತರಗಳನ್ನು ಕೊಡ್ತಾರೆ. ಒಂದು 40 ಪೇಷಂಟ್ ಅವರು ನೋಡುವಾಗ ಸರ್ ನಿಮ್ಮಲ್ಲಿ ಸ್ಟೆಟಸ್ಕೋಪ್ ಎಲ್ಲಿದೆ ಅಂತೇಳಿ ಕೇಳಿದಾಗ ನಾನು ಸ್ಟೆಟಸ್ಕೋಪೇ ಯೂಸ್ ಮಾಡೋದಿಲ್ಲ, ನೀನು ಯಾರು ನನಗೆ ಕೇಳಕ್ಕೆ ಅಂತೇಳಕ್ಕೆ ಉಡಾಪಿ ಉತ್ತರಗಳನ್ನು ಹೇಳ್ತಾರೆ. ಒಂದು ಜ್ವರ ಇರೋ ಮಕ್ಕಳಿಗೆ ಏನೈತಿಲ್ಲ ಮುಖ ನೋಡಿಕೆ ಅವ್ರು ಏನೈತಿಲ್ಲ ಗುಳಿಗೆ ಔಷಧನ ಬರೀತಾರೆ. ಸರ್ ಇವ್ರಿಗೆ ಸ್ಟೆಟಸ್ಕೋಪ್ ಹಿಡಿಯೋದು ನೋಡೋದು ಹೇಳ್ಕಂತಂದರೆ ಅದನ್ನು ಕೇಳೋ ಅಗತ್ಯ ಇಲ್ಲ, ನನಗೆ ಗೊತ್ತಿದೆ, ನಾನು ದೇವರು ಅಂತ ಹೇಳ್ತಾರೆ. ನೀವು ದೇವರೇನಂತ ಹೇಳ್ಕಂತಂದ್ರೆ ಹಾಂ ನಾನು ದೇವರು ಅಂತ ಹೇಳ್ಕೆ ಉಡಾಪಿ ಉತ್ತರಗಳನ್ನು ಕೊಡ್ತಾರೆ. ಯಾವುದಾದ್ರೂ ಮಕ್ಕಳಿಗೆ ಏನಾಯ್ತಲ್ಲ ಜೀವ ಹಾನಿ ಆದರೆ ಅದಕ್ಕೆ ಯಾರು ಜವಾಬ್ದಾರಿ ಅಂತ ಕೇಳಿದ್ರಾಗ ಅದಕ್ಕೆ ನಾನು ಜವಾಬ್ದಾರಿ ಕೊಡ್ತೀನಿ, ಏನು ಕೊಡಬೇಕು ಅನ್ನೋದು ಗೊತ್ತದೆ. ಭಾಳ ಆದರೆ ನೀನು ಏನು ಮಾಡ್ತೀಯ ಅಂತ ಹೇಳ್ಕಂತಂದರೆ ಟ್ರಾನ್ಸ್ಫರ್ ಮಾಡಿಸ್ತೀಯ, ಭಾಳ ಅಂದರೆ ಬೇರೆ ಊರಿಗೆ ವರ್ಗಾವಣೆ ಮಾಡಿಸ್ತೀಯ ಅಂತೇಳಿ ಕೇಳ್ತಾರೆ. ಇಷ್ಟೊಂದು ನಿರ್ಲಕ್ಷ್ಯ, ಇಷ್ಟೊಂದು ಬೇಜವಾಬ್ದಾರಿ ಅಂತ ಮೆರಿಯಂಥ ಡಾಕ್ಟ್ರ ಮತ್ತೊಬ್ಬ ಅಲ್ಲಿಬ್ಬ ಸ್ಟಾಫ್ ನರ್ಸ್ ಕಲೀಲಕ್ಕೆ ಬಂದಂಥ ಹುಡುಗರಿಗೆ ಇಂಜೆಕ್ಷನ್ ಮಾಡಕ್ಕೆ ಹಚ್ಚಿ ಹೊರಗಡೆ ಏನೈತಿಲ್ಲ ಅಡ್ಡಾಡಕ್ಕೆ ಹೋಗ್ತಾರೆ. ಅದಕ್ಕಾಗಿ ಒಬ್ಬ ಡಾಕ್ಟ್ರ ಒಬ್ಬ ಸ್ಟಾಫ್ ನರ್ಸ್ ಅದಕ್ಕೆ ಏನೈತಿಲ್ಲ ಬೇಜವಾಬ್ದಾರಿ ವಿಕೃತಿ ಮೆರಿತಾ ಇದ್ದಾರೆ ಬಸವನ ಬಾಗೇವಾಡಿಯಲ್ಲಿ. ಅದಕ್ಕಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಭಾರತೀಯ ದ್ರಾವಿಡ ದಲಿತ ಸೈನ್ಯ ಮೂಲ ನಿವಾಸಿ ಸಂಘಟನೆ ವತಿಯಿಂದ ನಾನು ಇವತ್ತೇನೈತಿಲ್ಲ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ. ಈ ಮನವಿ ಉದ್ದೇಶ ಇಷ್ಟೇ, ವಿಶ್ವಗುರು ಅಣ್ಣ ಬಸವಣ್ಣವರ ನಾಡಲ್ಲಿ ಇಂಥ ಬೇಜವಾಬ್ದಾರಿ ನಿರ್ಲಕ್ಷ್ಯ ಡಾಕ್ಟರ್ಗಳನ್ನು ನಮಗೆ ಬೇಡ. ಇಂಥ ಡಾಕ್ಟರ್ಗಳನ್ನು ಏನೈತಿಲ್ಲ ಕಾನೂನು ರೀತಿ ಇವರಿಗೆ ಅಮಾನತ್ ಮಾಡಿ ಇವರಿಗೆ ಶಿಕ್ಷೆಗೆ ಗುರಿ ಒಳಪಡಿಸಿ ಏನೈತಿಲ್ಲ ಅಲ್ಲಿ ಒಳ್ಳೆ ಡಾಕ್ಟರ್ಗಳನ್ನು ಕೊಡಬೇಕಂತ ಹೇಳ್ಕೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ DHO ಅವರಿಗೆ ನಾವು ನಮ್ಮ ಸಂಘಟನೆ ಮುಖಾಂತರ ಮನವಿ ಮುಖಾಂತರ ಅವ್ರಿಗೆ ಮನವಿಯನ್ನು ಮಾಡ್ಕೋತಾ ಇದ್ದೀವಿ. ಸರ್ ನಿಮ್ಮ ಕಡೆ ಏನ್ರಿ ಪ್ರೂಫ್ ಇದೆಯಾ? ಹಾಂ, ಡಾಕ್ಟರ್ ಏನೈತಲ್ಲ ನೀನು ದೇವರ ಅಂತ ಕೇಳಿದಾಗ ಹಾಂ ಹೌದು ನಾನು ದೇವರು, ಹಾಂ ಹೌದು ನಾನು ದೇವರು ಅಂತ ಹೇಳಕ್ಕೆ 3-4 ಸರ್ತಿ ನಮ್ಮ ಜೊತೆ ನಾವು ಮಾತಾಡುವಾಗ ಏನೈತಲ್ಲ ಅವ್ರು ಮಾತಾಡುವಂಥ ಇಡುವೆ ಇದೆ. ಆ ಚಿಕ್ಕ ಮಕ್ಕಳಿಗೆ ಏನೈತಲ್ಲ ನೋಡದೆ ಬರೆದಾಗ ಆ ಇಂಜೆಕ್ಷನ್ ಮಾಡಿದಂಥ ಆ ಇಂಜೆಕ್ಷನ್ ಇಡುವೆ ಕೂಡ ನಮ್ಮಲ್ಲಿದೆ. ಆ ಇಡುವೆ ಏನೈತಲ್ಲ ನಾನು ನಿಮಗೆ ಒದಗಿಸ್ತಾನೆ. ಆ ಡಾಕ್ಟರ್ ಏನಪ್ಪ ಅಂತ ಹೇಳಕಂತಂದರೆ ನೀನು ಯಾರು ನನಗೆ ಕೇಳುವ ಅಂತ ಹೇಳಕ್ಕೆ ಉಡಾಪಿ ಉತ್ತರಗೊಳ್ತಾನೆ. ಒಬ್ಬ ಹೋರಾಟಗಾರ, ಒಬ್ಬ ಸಂಘಟನೆದ ಒಬ್ಬ ಮಾಧ್ಯಮ ಬಂದು ಕೇಳಿದ್ರು ಕೂಡ ಏನೈತಿಲ್ಲ ನೀನೇನು ಮಾಡ್ಕೋತೀಯ ಮಾಡ್ಕೋ ಅಂತ ಹೇಳಿ ಉಡಾಪಿ ಉತ್ತರಗಳನ್ನ ಹೇಳ್ತಾರೆ. ಈಗ ನೀವು ಮನವಿ ಕೊಟ್ಟಿರಿ, ಅವರು ಡಾಕ್ಟರು ಹಿಂಗೆ ಮಾಡ್ತಾರೆ, ಅವ್ರ ಮೇಲೆ ಕ್ರಮ ಅನ್ಲಿಕ್ಕೆ ಅವ್ರ ಮೇಲೆ ಕ್ರಮ ಅನ್ಲಿಕ್ಕಂದ್ರೆ ನಿಮ್ಮ ಮುಂದಿನ ನಡೆ ಏನು? ಅವರು ಕಾನೂನು ರೀತಿ ಕ್ರಮ ಜಿಲ್ಲಾಧಿಕಾರಿಗಳು DHOಗಳು ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸ್ತಿದೆ ಇದ್ದರೆ ಅವ್ರಿಗೆ ಅಮಾನತ್ ಮಾಡಬೇಕು, ಟ್ರಾನ್ಸ್ಫರ್ ಅಲ್ಲ. ಎಲ್ಲರಿಗೆ ಏನಾಗ್ಬಿಟ್ಟಿದೆ ಭಾಳಾದ್ರೆ ಈ ಊರು ಬಿಟ್ಟು ಇನ್ನೊಂದು ಊರಿಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗ್ತಾನು ಅಂತ ಹೇಳಂತ ಒಂದು ಸರ್ವೇ ಸಾಮಾನ್ಯ ಮಾತು ಹೇಳ್ತಾರೆ. ಆದ್ರೆ ನಾವು ಭಾರತೀಯ ದ್ರಾವಿಡ ದಲಿತ ಸೇನೆ ವತಿಯಿಂದ ಏನಪ್ಪ ಅಂತ ಹೇಳ್ಕಂತಂದ್ರೆ ಅವ್ರು ಅಮಾನತ್ ಮಾಡುವವರೆಗೂ ಕೂಡ ಏನೈತಿಲ್ಲ ನಾವು ಹೋರಾಟವನ್ನು ಹಿಂದೆ ಬಿಡೋದಿಲ್ಲ ಅಂತ ಹೇಳಕ್ಕೆ ಅವರಿಗೆ ಮಾಧ್ಯಮ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಅವ್ರು ಎದುರು ಡಾಕ್ಟರ್ ಇದ್ದಾರೆ, ಚಿಕ್ಕ ಮಕ್ಕಳ ಡಾಕ್ಟರ್, ಚಿಕ್ಕ ಮಕ್ಕಳಿಗೆ ಭಾಳ ತೊಂದರೆ ಆಗುತ್ತೆ. ಹಾಂ, ಭಾಳ ತೊಂದರೆ ಆಗ್ತದೆ. ಸ್ಟೆಟಸ್ಕೋಪ್ ಹಿಡಿದೇ ನೋಡಿದ್ರಪ್ಪ ಅಂತ ಹೇಳಿಕಂತಂದ್ರೆ ಬರೀ ಮಾರಿ ನೋಡಿಕೆ ಏನೈತಲ್ಲ ಅವ್ರು ಗುಳಿಗೆ ಇಂಜೆಕ್ಷನ್ ಬರೀತಾರಪ್ಪ ಅಂತ ಹೇಳಿಕಂತಂದ್ರೆ ಜ್ವರದಲ್ಲಿ ಇಂಜೆಕ್ಷನ್ ಮಾಡಿದರೆ ಮಕ್ಕಳು ಸ್ಪಾಟಲ್ಲೇ ಡೆತ್ ಆಗ್ತಾರೆ. ಇದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ನಾನು ಏನಾದರೂ ಮಾಡ್ತೀನಿ, ನೀನು ಏನಂತ ಕೇಳ್ತೀಯ ಅಂತ ಹೇಳ್ತಾರೆ ಅವರು. ನನ್ನ ಹೆಸರು ಖಾಜಂಬರ್ ನದಾಫ್ ಅಂತ ಹೇಳಕ್ಕೆ ಭಾರತೀಯ ದ್ರಾವಿಡ ದಲಿತ ಸೇನೆ ರಾಜ್ಯ ಯುವ ಘಟಕ ಅಧ್ಯಕ್ಷರು ಖಾಜಂಬರ್ ನದಾಫ್. ಎಲ್ಲರಿಗೂ ಕ್ರಾಂತಿಕಾರಿ ಜೈ ಭೀಮ್. ಇವತ್ತು ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಭಾರತೀಯ ದ್ರಾವಿಡ ದಲಿತ ಸೇನಾ ವಿಜಯಪುರ ಜಿಲ್ಲಾ ಘಟಕದಿಂದ ಒಂದು ಮನವಿಯನ್ನು ಕೊಡೋದಕ್ಕೆ ಬಂದಿದ್ದೀವಿ. ವಿಷಯ ಏನಪ್ಪ ಅಂತಂದ್ರೆ ಬಸವನ ಬಾಗೇವಾಡಿ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕ್ಕ ಮಕ್ಕಳ ಒಬ್ಬ ವೈದ್ಯ ಇದ್ದಾನೆ. ಅವನೇನು ಮಾಡ್ತಾನಪ್ಪ ಅಂತಂದ್ರೆ ಅಲ್ಲಿ ಬರ್ತಕ್ಕಂಥ ಚಿಕ್ಕ ಮಕ್ಕಳು ಆರೋಗ್ಯ ದೃಷ್ಟಿಯಿಂದ ಅಲ್ಲಿ ಆಸ್ಪತ್ರೆಗೆ ಬಂದಾಗ ಅವರಿಗೆ ಸರಿಯಾದ ರೀತಿಯನ್ನು ಸ್ಪಂದಿಸದೆ ಸ್ಟೆಟಸ್ಕೋಪ್ ಹಾಕದೆ ಅವರ ಒಂದು ಆರೋಗ್ಯ ತಪಾಸಣೆ ಮಾಡುವುದು ಮತ್ತು ಅವರಿಗೆ ಸರಿಯಾಗಿ ಚೆಕಪ್ ಮಾಡದೆ ಅವರಿಗೆ
ಒಂದು ಗುಳಿಗೆ ಔಷಧಿಗಳನ್ನು ಬರೆದು ಕೊಡ್ಬೋದು, ಈ ರೀತಿ ಮಾಡ್ತಾನೆ. ಅಲ್ಲಿ ಸಾರ್ವಜನಿಕರು ಸರ್ ನೀವು ಸ್ಟೆಟಸ್ಕೋಪ್ ಹಾಕೋಂಗಿಲ್ಲ ಮತ್ತು ಮಕ್ಕಳಿಗೆ ತಪಾಸಣೆ ಮಾಡೋಲ್ಲ, ನೀವು ಯಾಕೆ ಈ ಥರ ಮಾಡ್ತೀರ ಅಂತ ಕೇಳಿದ್ರೆ ಇದು ನನ್ನ ಆಸ್ಪತ್ರೆನ ಏನು ಬೇಕಾದ್ರೆ ಮಾಡ್ತೀನಿ, ಅದನ್ನು ಕೇಳೋಕ್ಕೆ ನೀವ್ಯಾರು ಅಂತ ಉಡಾಫಿ ಉತ್ತರ ಕೊಡ್ತಾನೆ. ಮತ್ತು ಚಿಕ್ಕ ಮಕ್ಕಳ ಒಂದು ಆರೋಗ್ಯ ಏನಪ್ಪ ಅಂತ ತುಂಬ ಸೂಕ್ಷ್ಮ ರೀತಿಯಾದ ಒಂದು ಆರೋಗ್ಯ ಇರ್ತೈತಿ. ಅಲ್ಲಿ ದೊಡ್ಡವ್ರ ಥರ ಅವ್ರು ಇರೋಂಗಿಲ್ಲ, ಯಾಕಂದ್ರೆ ಚಿಕ್ಕ ಮಕ್ಕಳು ಕೆಲವೊಂದು ಏನಾಗಿತ್ತು ಅಂತ ಹೇಳ್ಕೊಳಕ್ಕೆ ಹೋಗಿ ಆಗಂಗಿಲ್ಲ, ಯಾಕಂದ್ರೆ ಅವ್ರು ಮಾತಾಡೋಕ್ಕೂ ಬರೋಂಗಿಲ್ಲ ಅಂತ ಚಿಕ್ಕ ಮಕ್ಕಳಿಗೆ. ಇವ್ರು ಈ ರೀತಿ ಒಂದು ಬೇಜವಾಬ್ದಾರಿ ವತಿಯಿಂದ ವರ್ತನೆ ಮಾಡ್ತಾ ಇರ್ತಂದ್ರೆ ಇಂಥ ಒಬ್ಬ ಆಸ್ಪತ್ರೆ ವೈದ್ಯರಿಂದ ಅಲ್ಲಿ ಒಂದು ತುಂಬ ಅಲ್ಲಿ ಜನರಿಗೆ ತುಂಬ ಒಂದು ಆಘಾತವನ್ನು ಉಂಟು ಮಾಡ್ತೈತಿ. ಆದ ಕಾರಣ ನಾವೇನಪ್ಪ ನಮ್ಮ ಸಂಘಟನೆಯಿಂದ ಆ ಒಂದು ವೈದ್ಯನನ್ನು ಅಲ್ಲಿಂದ ಸೇವೆಯನ್ನು ಅಮಾನತು ಮಾಡಬೇಕಂತ ವರ್ಗಾವಣೆ ಮಾಡಬೇಕು. ಅಂಥ ಒಂದು ವೈದ್ಯ ಯಾವುದೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಕರ್ತವ್ಯ ನಿರ್ವಹಣೆ ಮಾಡೋಕ್ಕೆ ಲಾಯಕ್ಕಿಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವನ ಆದಷ್ಟು ಬೇಗ ಅವನ ಮೇಲಾಧಿಕಾರಿಗಳು ಯಾರಿದ್ದಾರೆ ಆದಷ್ಟು ಬೇಗ ಅವ್ರ ಮೇಲೆ ಕ್ರಮ ಕೈಗೊಂಡು ಹೋದರೆ ಮುಂಬರುವ ದಿನಗಳಲ್ಲಿ ನಮ್ಮ ಭಾರತೀಯ ದ್ರಾವಿಡ ದಲಿತ ಸೇನಾ ಸಂಘಟನೆಯಿಂದ ಬಸವನ ಬಾಗೇವಾಡಿ ತಾಲೂಕು ಆಸ್ಪತ್ರೆ ಒಂದು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನೀವು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿರಿ, ಅವ್ರ ಕ್ರಮ ತೊಳುಗಿತ ಮೊದಲು ಅಥವಾ ಕ್ರಮ ತೊಳು ಮುಂದಾಗ್ನು ಮುಂದಿನ ಬರುವ ಮಕ್ಕಳಿಗೆ ಏನ್ರಿ ಆತಂದ್ರೆ ಅವ್ರ ಜವಾಬ್ದಾರಿ ಯಾರು? ಅದಕ್ಕೆ ನೇರ ಹೊಣೆಗಾರ ಡಾಕ್ಟರ್ನೇ ಆಗ್ತಾನೆ. ಯಾಕಂದರೆ ಈಗಾಗಲೇ ನಾವು ಈ ವಿಷಯವನ್ನು ಡಿ ಎಚ್ ಅವ್ರ ಗಮನಕ್ಕೆ ತಂದಿದ್ದೀವಿ ಮತ್ತು ಜಿಲ್ಲಾಧಿಕಾರಿ ಗಮನಕ್ಕೆ ತಂದಿದ್ದೀವಿ. ಮಕ್ಕಳಿಗೆ ಏನಾದರೂ ಆರೋಗ್ಯ ದೃಷ್ಟಿಯಲ್ಲಿ ಏರುಪೇರು ಆದರೆ ಅದಕ್ಕೆ ವೈದ್ಯನೇ ಹೊಣೆಗಾರ ಆಗ್ತಾನೆ. ಈಗಿಂದೀಗೆ ಅವರು ಕ್ರಮ ತೊಗೊಳ್ಳಿಕ್ಕಂದ್ರೆ ಸ್ವಲ್ಪ ತಡ ಮಾಡಿ ತೊಗೊಂಡಿದ್ರು ಅಂದ್ರೆ ಇವ್ರು ತಡ ಮಾಡಿದ ಸಲುವಾಗಿ ಮಕ್ಕಳಿಗೆ ನೋಡ್ರಿ, ಈಗ ಚಿಕ್ಕ ಮಕ್ಕಳ ಆರೋಗ್ಯ ದೃಷ್ಟಿ ಇರೋದ್ರಿಂದ ಅವರು ಕೂಡಲೇ ತಕ್ಷಣ ಒಂದು ಕ್ರಮ ತಗೋಬೇಕು. ಇದರಲ್ಲಿ ವಿಳಂಬ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾಕಪ್ಪ ಅಂತಂದ್ರೆ ಆ ಮಕ್ಕಳ ಆರೋಗ್ಯದ ಮೇಲೆ ಒಂದು ಗಂಭೀರವಾದ ಪರಿಣಾಮ ಬೀರ್ತೈತೆ. ಯಾಕಂದರೆ ಒಂದು ಮಕ್ಕಳ ಜೀವ ಹೋಗುವಂಥ ಒಂದು ಸಂಭವ ಇರ್ತೈತೆ. ಆದ ಕಾರಣ ಆದಷ್ಟು ಬೇಗನೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ಸರ್ ಮಲ್ಲು ಜಲಗೇರಿ, ಭಾರತೀಯ ದ್ರಾವಿಡ ದಲಿತ ಸೇನಾ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ವಿಜಯಪುರ. ಇವತ್ತು ಬಸವನಾಡು ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕ್ಕ ಮಕ್ಕಳ ವೈದ್ಯ ಆದಂಥ ಸಂಜೀವ್ ಅವರು ಸಣ್ಣ ಮಕ್ಕಳಿಗೆ ಸರಿಯಾಗಿ ಚಿಕಿತ್ಸೆ ಮಾಡದೆ ಅವ್ರಿಗೇನದ ಉಡಪುತ್ರಗಳು ಕೊಟ್ಟು ಮಕ್ಕಳನ್ನು ಕೈ ಮುಟ್ಟೋದಿಲ್ಲ, ಮೈ ಮುಟ್ಟೋದಿಲ್ಲ, ಅವಕ್ಕೇನು ಚೆಕ್ ಮಾಡದೇ ತನ್ನ ಮನಸ್ಸಿಗೆ ಬಂದಂಥ ಗುಳಿಗೆಗಳನ್ನು ಔಷಧಿಗಳನ್ನು ಬರೆದು ಕೊಟ್ಟು ಹೀಗಾಗಿ ಎಷ್ಟೋ ಮಕ್ಕಳು ಅನಾರೋಗ್ಯದ ಮತ್ತೀರ ಅವನಿಂದ ಹೆಚ್ಚು ಆರೋಗ್ಯ ತಪ್ಪಿಟ್ಟೈತಿ. ಅವ್ರು ಹಿಂಗೆ ಯಾಕೆ ಮಾಡ್ತೈತೆ ಸಾರ್ವಜನಿಕರು ಕೇಳೋಕೆ ಹೋದಾಗ ನಮ್ಮ ಸಂಘಟನೆಯವರು ಮಿತ್ರರು ಹೋದಾಗ ಏನು ಮಾಡ್ತಿ ನೀ ಭಾಳ ಸಸ್ಪೆಂಡ್ ಮಾಡ್ತಿದ್ದಿ, ನಾ ಇಂಥ ರಗಡ್ ನೋಡಿನಿ, ಇಂಥ ರಗಡ್ ಮಂದಿ ಮಾಡೀನಿ, ರಾಜಕೀಯದ ಲಿಂಕ್ ಕೇಳ್ಕೊಂಡು ಮಂದಿಗೆ ಗುಂಡಾ ವರ್ತನೆ ಮಾಡೋದು ಈ ಥರ ಮಾಡಕತ್ತಾನ. ಇದಕ್ಕಾಗಿ ನಾವೆಲ್ಲರೂ ಸಂಘಟನೆ ನಮ್ಮ ಭಾರತೀಯ ದ್ರಾವಿಡ ದಲಿತ ಸಂಘಟನೆ ಎಲ್ಲರೂ ಸೇರಿಕೊಂಡು ನಾವೇನದ ನಮ್ಮ DC ಸಾಹೇಬ್ರಿಗೆ ಮನವಿ ಕೊಟ್ಟೇವಿ ಮತ್ತು DH ಅವ್ರಿಗೂ ಮನವಿ ಕೊಟ್ಟೇವಿ. ವಿಷಯ ಏನಪ್ಪ ಅಂದ್ರೆ ಈಗ ನಾವು ಪ್ರೀತಿಲೇ ಎಲ್ಲರಿಗೂ ಒಂದು ಸಮಾಜ ದೃಷ್ಟಿಯಲ್ಲಿ ನಾವೇನದ ಒಂದು ವಿಶ್ವಾಸ ನಂಬಿಕೆ ಇಟ್ಟಿದ್ದೇವೆ. ಏನಪ್ಪ ಅಂದ್ರೆ ಜಿಲ್ಲಾಧಿಕಾರಿಗಳ ಮ್ಯಾಗ ಮತ್ತು DH ಅವ್ರ ಮ್ಯಾಗ ಅವ್ರಿಗೇನ ಈಗ ನಮ್ಮ ಅರ್ಜಿ ನೋಡಿಕೊಂಡು ತಕ್ಷಣ ಅವನ್ನ ಸೇವೆಯಿಂದೇನೆ ನಿವೃತ್ತಿ ಕೊಡಿಸ್ಬೇಕು, ಅವಂಗೆ ಆ ಟೈಪ್ ಮಾಡಿಸ್ಬೇಕಂದ್ರೆ ಒಬ್ಬ ಪೆಟ್ಟು ಕೊಟ್ರೆ ಮುಂದೆಲ್ಲ ಹಿನ್ನೆಲಿದ್ದವ್ರು ಎಲ್ಲರೂ ಪಾಠ ಕಲಿತಾರೆ. ಅದಕ್ಕಾಗಿ ನಾವು ಹೇಳ್ತೀನಿ, ತಾವು ದಯಮಾಡಿ ನಮಗೇನೋ ಮುಂದೆ ಉಗ್ರವಾದ ಹೋರಾಟ ಮಾಡ್ತಕ್ಕಂಥ ಕೆಲಸನ ಹಚ್ಚಬಾರ್ದು. ಅದಕ್ಕಾಗಿ ತಮಗೆಲ್ಲರಿಗೂ ನಾನು ವಿನಂತಿಯಿಂದ ಕೇಳ್ಕೊತೀನಿ, ಜಿಲ್ಲಾ ಅಧ್ಯಕ್ಷರಾಗಿ ನಮ್ಮ ಬಸವನ ಬಾಗೇವಾಡಿ ತಾಲೂಕದಲ್ಲಿ ಬರ್ತಕ್ಕಂಥ ಆ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಸಂಜೀವನನ್ನು ಪೂರ್ತ ಸೇವೆಯಿಂದ ವಜೆ ಮಾಡಬೇಕು. ಒಂದು ವೇಳೆ ಮಾಡದಿದ್ದಲ್ಲಿ ನಾವು ಇಡೀ ಬಿಜಾಪುರ ಮೊದಲು ಬಾಗೇವಾಡಿ ಮಾಡ್ತೇವೆ ಉಗ್ರವಾದ ಹೋರಾಟ, ಇಲ್ಲಿಕಪ್ಪ ಜಿಲ್ಲಾದಂತ ರಾಜ್ಯದಂತ ಮಾಡ್ಬೇಕಾಗಂತೇಳಿ ನಾನು ಎರಡು ಮಾತುಗಳನ್ನು ಹೇಳ್ತೀನಿ. ಜೊತೆ ಇನ್ನೊಬ್ಬರು ಸ್ಟಾಫ್ ನರ್ಸ್ ಅದಾರತ್ತ, ಅವಂಗೂ ಬೇಸರ ಬಿಟ್ಟತ್ತ ಸರ್ಕಾರಿ ದುಡ್ಡು ಹರಾಮ್ ಕೂತು ತಿಂದು ಅವನೇನು 15 ವರ್ಷ ಇರ್ತೈತೆ, ಅವ್ನು ಭಾಳ ಬೇಸರ ಇರುತ್ತೆ ಬಾಗೇವಾಡಿದು. ಹಿಂಗಾಗಿ DH ಅವ್ರು ಎಚ್ಚೆತ್ಕೊಂಡು ಅವೇನು ಅವ್ರಿಗೆ ಅಷ್ಟು ಬೇಸರದವ್ರಿಗೆ ಯಾಕೆ ಇಡ್ತೀರಿ ಕೆಲಸ ಮಾಡೋದವ್ರಿಗೆ ಬೆಳಗ್ಗೆ 1 ಗಂಟೆ ಬೆಳಗ್ಗೆ ಬರ್ತಾರಂತ ಚಾ ನಾಷ್ಟ ಯಾವ್ದು ಹೇಳ್ಕೊಂಡು ಕಿಸಿ ಒಂದು ಅರ್ಧ ತಾಸು ಕುತ್ತ ಮಾಡಿ ಮತ್ತು ದವಾಖಾನಿಂತ್ರ ಹೋಗ್ಬಿಡ್ತಾರೆ. ಅವ್ರು ಹೇಳೋರಿಲ್ಲ ಕೇಳೋರಿಲ್ಲ. ಬಸವನ ಬಾಗೇವಾಡಿ ಹೆಂಗದಪ್ಪ ಅಂದ್ರೆ ಅನಾಥ ಆಸ್ಪತ್ರೆ ಆದಂಗೆ ಆಗ್ಬಿಟ್ಟೈತಿ. ಇದಕ್ಕಾಗಿ ಇದು ಜಿಲ್ಲಾಡಳಿತಕ್ಕಿಂತ ಹೆಚ್ಚು DHO ಸಾಹೇಬ್ರು ಏನಿದ್ರಿ ನೀವು ಗಮನದಲ್ಲಿ ಇಟ್ಕೊಂಡು ಆ 2 ವ್ಯಕ್ತಿಗಳನ್ನು ನೀವು ಅಲ್ಲಿಂದ ಸೇವೆಯಿಂದ ವಜೆ ಮಾಡ್ಬೇಕಂತೇಳಿ ನಾವು ಕೇಳ್ಕೊಳ್ತೀವಿ ರೀ. ನನ್ನ ಹೆಸರು ಸೋಮೋಟಿ ಅಂತೇಳಿ ಜಿಲ್ಲಾಧ್ಯಕ್ಷರೇ, ವಿಜಯಪುರ, ಭಾರತೀಯ ದ್ರಾವಿಡ ದಲಿತ ಸೇನೆ. ಇವತ್ತಿನ ದಿವಸ ಭಾರತೀಯ ದ್ರಾವಿಡ ದಲಿತ ಸೇನೆ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳು ಇವತ್ತೊಂದು ನಮ್ಗೆ ಅಪ್ಲಿಕೇಶನ್ ಕೊಟ್ಟರು. ಏನಂದ್ರೆ ನಮ್ಮ ಬಾಗೇವಾಡಿ ತಾಲೂಕು ಆಸ್ಪತ್ರೆಯಲ್ಲಿ ಡಾಕ್ಟರ್ ಸಂಜಯ್ ಸಾಂಗಿ ಅಂತ ಚಿಕ್ಕ ಮಕ್ಕಳ ತಜ್ಞರು, ಇವರ ಜೊತೆ ಬೇಜವಾಬ್ದಾರಿಯಿಂದ ವರ್ತನೆ ಮಾಡಿ ಮತ್ತು ರೋಗಿಗಳ ಜೊತೆಗೂ ಅದೇ ರೀತಿ ಮಾಡ್ತಾ ಇದ್ದ ಕಂಪ್ಲೇಂಟ್ ಕೊಟ್ಟಾರ. ಸೊ ಆದ ಕಾರಣ ಅವ್ರ ಪ್ರೂಫ್ ಇದೊಂದು ಲಿಖಿತದಲ್ಲಿ ಕೊಟ್ಟಿರ್ತಾರೆ ಮತ್ತು ಇನ್ನೂ ಏನಾದ್ರು ಪ್ರೂಫ್ ಇದ್ರೆ ಕೊಡ್ತೀವಿ ಅಂತ ಹೇಳಿ ನಾ ಏನ್ ಮಾಡ್ತೀನಿ, ಇವರು ಖಾಯಂ ವೈದ್ಯಾಧಿಕಾರಿ ಆಗಿರ್ತಾರೆ, ಸಣ್ಣ ಬೆಂಗಳೂರಿಂದ ಅಪಾಯಿಂಟ್ಮೆಂಟ್. ಹೀಗಾಗಿ ನಾ ಎನ್ಕ್ವೈರಿ ಮಾಡಿಸ್ತೀನಿ. ಎನ್ಕ್ವೈರಿ ಹಾಕ್ಸ ರಿಪೋರ್ಟ್ ಅದ್ರ ಮ್ಯಾಗ ನಾ DC ಸರ್ ನಮ್ಮ ಮೇಲಾಧಿಕಾರಿ CO ಸಾಹೇಬರಿಗೂ ನಮ್ಮ ಲೀಗಲ್ CO ಸಾಹೇಬ್ ನಮ್ಮ ಇಮಿಡಿಯೇಟ್ ಕಂಟ್ರೋಲ್ ಆಫೀಸರ್ ಅವ್ರಿಗೆ ಒಪ್ಪಿಸ್ತೀನಿ. ಅವ್ರು ಇಮಿಡಿಯೇಟ್ ಆಕ್ಷನ್ ನಾ ಪ್ರಪೋಸ್ ಮಾಡ್ತೀನಿ ಡೆಫಿನೆಟ್ಲಿ. ಬಸವನ ಬಾಗೇವಾಡಿ ತಾಲೂಕಾ ಆಸ್ಪತ್ರೆ ಒಳಗೆ
ಚಿಕ್ಕ ಮಕ್ಕಳ ಡಾಕ್ಟರ್ ಆಗಿರುವಂಥ ಸಂಜಯ್ ಅವರು ಮತ್ತು ಹಾಗೂ ಒಬ್ಬ ಸ್ಟಾಫ್ ನರ್ಸ್ ಆಗಿರುವಂಥ ಸಂಗಮೇಶ್ ಅವರು 11:30 ಗಂಟೆಗೆ ಬಂದರು. ಯಾಕೆ ಸರ್ ಲೇಟಾಗಿ ಬಂದಿದೆ ಅಂತ ನಾವು ಬರೋದೇ ಇದೆ ಟೈಮ್ ಅಂತೇಳಿ ಈ ಮಾತನ್ನು ಹೇಳಿದ್ರು ಸರ್. ಮತ್ತೆ ಮೇಲಾಗಿ ನಿಮ್ಮಲ್ಲಿ 40 ಪೇಷಂಟ್ ನೋಡಿದ್ರೆ ಸರ್ ಮಕ್ಕಳಿಗೆ ಅವರು, ನಿಮ್ಮಲ್ಲಿ ಸ್ಟ್ಯಾಟಸ್ಕೋಪ್ ಎಲ್ಲಿದೆ ಸರ್, ಸ್ಟ್ಯಾಟಸ್ಕೋಪ್ ಇಲ್ಲ ಅಂತ ಹೇಳಿಕಂದ್ರೆ ನಾನು ಹಿಂಗೆ ನೋಡೋದು. ಯಾಕೆ ಸರ್ ಹಿಂಗೆ ಅಂತ ನೀನೇ ಕೇಳೋಕ್ಕೆ ನನಗೆ ಅಂತ ಹೇಳಿ ಉಡಾಕ ಉತ್ತರಗಳನ್ನ ಹೇಳಿ ನಮ್ಮನ್ನೇ ಏನಾಗಿರ್ತಲ್ಲ ಇಲ್ಲೇ ಮಾಡೋಂಥ ಕೆಲಸ ಭಾಳ ಆದ್ರೆ ಸಂಘಟನೆಯಿಂದ ಪ್ರೆಸ್ರಿಂದ ನನಗೆ ಸಸ್ಪೆಂಡ್ ಮಾಡ್ಬೋದು. ನನಗೇನು ಮಾಡೋಕ್ಕಾಗೋದಿಲ್ಲ. ನಾನು ಈಗಾಗಲೇ ಹೋಗ್ತೇನೆ, ನಾನು ಈಗ ಹೋಗಿ ತಯಾರಿದ್ದೀನಿ ಅಂತ ಹೇಳಿ ಅವ್ರು ಮಾತಾಡಿದ್ದು ಫುಟೇಜ್ನೂ ಇದಾವೆ ಸರ್ ನಮ್ಮಲ್ಲಿ. ಅದಕ್ಕಾಗಿ ನೀನೇನಪ್ಪ ದೇವ್ರೇನಂತ ಹೇಳಿ ನಾವು ಕೇಳಿದಾಗ ಹೌದು ನಾನು ದೇವರೇ, ಮುಖ ನೋಡಿ ನಾನು ಟ್ರೀಟ್ಮೆಂಟ್ ಕೊಡ್ತಾನೆ, ಮುಖ ನೋಡಿ ನಾನು ಬರಿತೀನಿ ಅಂತ ಮಾತು ಉಡಾಪಿ ಉತ್ತರಗಳನ್ನ ಹೇಳ್ತಾರೆ ಸರ್. ದಯವಿಟ್ಟು ಅವ್ರಿಗೆ ಏನಿದೆಯಲ್ಲ ಅವರು ನೌಕರಿಯಿಂದ ವಜಾ ಮಾಡಿ ಅಲ್ಲಿ ಒಳ್ಳೆ ಡಾಕ್ಟರ್ ಆಗಬೇಕು. ವಿಶ್ವಗುರು ಅಣ್ಣ ಬಸವಣ್ಣವ್ರ ನಾಡ, ಅದು ಶಾಂತಿ ಪ್ರಿಯರ ನಾಡ, ಒಂದು ಊರಿನ ಬಸವಣ್ಣವ್ರ ನಾಡ ಇರೋದ್ರಿಂದ ಅಲ್ಲಿ ಹೆಸರು ಬಹಳ ಒಳ್ಳೆ ಹೆಸರಿದೆ ಸರ್ ಆ ಊರಿಗೆ. ಅದಕ್ಕಾಗಿ ಇಂಥ ಚಿಕ್ಕ ಮಕ್ಕಳ ಡಾಕ್ಟರ್ಗಳನ್ನ ಅಲ್ಲಿ ಬೇಡ. 3 ವರ್ಷದ ಖುಷಿಗೆ ಏನೈತಲ್ಲ ನೋಡ್ದೇನೆ ಏನೈತಲ್ಲ ಇಂಜೆಕ್ಷನ್ ಮಾಡೋ ಅಂತ ಬರೀತಾರೆ. ಇದು ಒಂದು ನೋವಿನ ಸಂಗತಿ ಸರ್. ಜ್ವರದಲ್ಲಿ ಇಂಜೆಕ್ಷನ್ ಮಾಡಿದ್ರೆ ಮಕ್ಕಳು ಸಾಯುವಂಥ ಸ್ಥಿತಿ ಒಳಗೆ ಇರ್ತದೆ ಸರ್. ಭಾಳ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಸರ್. ಅವ್ರು ಬರೋದು 11:30 ಗಂಟೆಗೆ, ಹೋಗೋದು 2 ಗಂಟೆ 3 ಗಂಟೆಗೆ ಹೋಗಿಬಿಡ್ತಾರೆ ಸರ್. ಅದಕ್ಕೆ ಹೀಗಾಗಿ ಅದಕ್ಕೆ ನಮಗೊಂದು ತೊಂದರೆ ಆಗ್ತಾ ಇದೆ ಸರ್. ಇವ್ರನ್ನ ಅಮಾನತು ಮಾಡಿ ಕಾನೂನು ಸರ್ಕಾರ ಜರುಗಿಸಬೇಕಂತ ಹೇಳಿ ಭಾರತೀಯ ದ್ರಾವಿಡ ದಲಿತ ಸೇನೆ ಮೂಲ ನಿವಾಸಿ ಸಂಘಟನೆ ವತಿಯಿಂದ ನಾವು ತಮಗೆ ಮನವಿ ಕೊಡ್ತಾ ಇದ್ದೀವಿ ಸರ್. ಈ ಮನವಿಯನ್ನು ನಮ್ಮ ಮಲ್ಲು ಜಲಗೇರನ್ನ ಓದಿಕೊಡ್ತಾರೆ ಸ್ವೀಕರಿಸ್ತಾರೆ. ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಒಟ್ಟು ಏನೈತಲ್ಲ ಅವ್ರದೇ ಆಡೋದನ್ನ ದರಬಾರ್ ನೋಡ್ಬಿಟ್ಟಾವ. ಇಲ್ಲಿ ಏನೈತಲ್ಲ ಅದ್ರ ಮಾತಾಡೋ ಸೀದಾ ಕಲೀರಿ ನೀವು. ಅಲ್ಲಿ ಸಾಕು ಮರ ಗಿರ ಅಂತ ಅದಕ್ಕೆ ಮೊದಲು ಮಾತಾಡೋ ಪದ್ಧತಿ ಕಲ್ಕೋರಿ ನೀವು. ತೆಗೆದು ಹಾಕೋ ಮರ ಇದು ಹಾಕೋ ಮರ ಅಂತೇಳಿ ಮಾತಾಡೋ ಸಿಂಗಲ್ ವರ್ಡ್ನಾಗ. ಅದೇ ಹೋಗಾಕ ರೆಡಿ ಆಗಿರಿ ನೀವು. ಹೋಗುದು ಹೋಗ್ತೀರಿ, ಹಾಳು ಮಾಡಿ ಹೋಗ್ಬೇಡ್ರಿ. ದವಾಖಾನೆ ಹೆಸರು ಕೆಟ್ಟ ಮಾಡಿ ಹೋಗಕ್ಕೆ ಹೋಗ್ಬೇಡ್ರಿ. ಚಲೋ ಮಾಡಿ ಹೋಗ್ರಿ ದವಾಖಾನೆ ಹೆಸರು. ಯಾಕಂದ್ರೆ ಯಾರಿಗೆ ಹಚ್ಚಿಗೆ ಏನಿದೆಲ್ಲ ಹೊರಗೆ ಅಡ್ಡಾಡ್ಕೋತ ಹೋದ್ರೆ ಇಲ್ಲಿ ಏನಿದೆಲ್ಲ ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ ತಂದಕ್ಕೆ ಇಂಜೆಕ್ಷನ್ ಮಾಡಾಕತ್ತಿದ್ರೆ ಪೂರಾ ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ ತುಂಬ್ಯಾರ ಇಲ್ಲಿ. ಯಾವಾಗ ನೋಡಿದ್ರು ಬರೀ ಅವರೇ ಇರ್ತಾರ. ನೀನ್ ಡ್ಯೂಟಿ ಐತಿಲ್ಲ, ನೀನ್ ಡ್ಯೂಟಿ ಐತಿಲ್ಲ, ಅವ್ರ ಪೋಸ್ಟಿಂಗ್ ಹಾಕೋಲಾಗಿಲ್ಲ. ನೀನ್ ಡ್ಯೂಟಿ ವರ್ಷ ಇರ್ಬೇಕೇನಿಲ್ಲ. ಇಲ್ಲಿ ಎಮರ್ಜೆನ್ಸಿ ಕೇಸ್ ಬಂದ್ರೆ ಯಾರು ಕಳ್ಸಾರ ಅಲ್ಲಿ ಅದಾರ ಸ್ಟಾಫ್ ನರ್ಸ್ ಒಬ್ಬವನೇ ಅದಾನ. ಅದು ನೀನು ಹೇಳಕ್ ಹೋಗ್ಬೇಡ. ನೀ ಹೆಂಗ್ ಮಾಡ ಮಕ್ಕಳಿಗೆ ಹೆಚ್ಚು ಕಡಿಮೆ ನಿನ್ಗೆ ಯಾರು ಚಾನ್ಸ್ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ಐಡಿಯೋಲಜಿ ಐಡಿಯೋ कर लो. हाँ ಹಾಂ ಅಲ್ಲ ನೀ ಸ್ಟೂಡೆಂಟ್ ಇದ್ರೆ ಅವ್ನು ಮುಂದೆ ಕಲಿಸ್ಬೇಕು. ನಿನಗೆ ಮಾಡೋಕ್ಕೆ ತೋರ್ ಕೊಡ್ತಾನ. ಹಾಂ ದವಾಖಾನೆ ಮಾಡಿರಿ, ದನ ದವಾಖಾನೆ ಮಾಡಿರಿ. ಸಣ್ಣ ಮಕ್ಕಳು ಅವ್ರು ಹಡಿಬೇಕಂದ್ರೆ ಎಷ್ಟು ಕಷ್ಟಪಟ್ಟು ಹಿಡಿದಿರ್ತಾರೆ ಅವ್ರಿಗೆ ಬೇಗ ಗೊತ್ತಿರ್ತದ. ಇನ್ನೂ ಒಂದು ಜವಾಬ್ದಾರಿ ಇಷ್ಟು ಪಾಪು ಡಾಕ್ಟರ್ ಮಾಡಕ್ಕೆ ಅನ್ಸುತ್ತೆ ನಾನು ಇಂಜೆಕ್ಷನ್. ನೀ ಯಾರು ಹಿಡಿಸ್ಬೇಕು ಮಾಡ್ತೀಯ ಇಷ್ಟು ಸಣ್ಣ ಪಾಪು ಇಂಜೆಕ್ಷನ್? ನೀನು ಸರ್ ಹುಟ್ಟಿಗಳು ಹೋಗ್ತೇನೆ ನಾವು ಹೋಗಿಲ್ಲ. ಹೂ ಆರ್ ದಿ ವೈ ಐ ಶುಡ್ ಟೆಲ್ ಟು ಹಿಮ್. ಆಯ್ತು ಬಿಡಿ ಸರ್, ನಾನು DHO ಕಂಪ್ಲೇಂಟ್ ಮಾಡ್ತೀನಿ. ನಾಳೆ ಹೋಗ್ತೀನಿ ನೌಕರಿ. ಈ ಊರಿಲ್ಲ ಇನ್ನೊಂದು ಊರು ಸರ್. ನಾಳೆಗೆ ಹೋಗ್ತೀನಿ. ನಾಳೆಗೆ ಕ್ಲಿನಿಕ್ ಓಪನ್ ಮಾಡಿ ನಾಳೆಗೆ ಕಳಿಸ್. ನಂಗೆ ತೋರಿಸಿಲ್ಲ ಇಷ್ಟು ನೌಕರಿ ಡಾಕ್ಟರ್ ಬಲ್ಲಿ ಇರ್ಬೇಕೇ ಇರಬಾರ್ದು ಸರ್. ಯಾವ ಸ್ಟಾಟಸ್ಕೋಪ್ ಇರ್ಬೇಕೇ ಇರಬಾರ್ದು ಸರ್. ಡಾಕ್ಟರ್ ಬಲ್ಲಿ ಇರ್ಬೇಕೇ ಇರಬಾರ್ದು ಸರ್. ಅವ್ರು ಹೇಳಿದ್ರೆ ನೀ ಯಾರು? ನಾನೊಬ್ಬ ಪ್ರೆಸ್ ರಿಪೋರ್ಟರ್, ನಾನೊಬ್ಬ ಹೋರಾಟಗಾರ, ನಾನೊಬ್ಬ ಸಂಘಟನೆ. ನನಗೆ ಕೇಳುವ ಅಧಿಕಾರ ಐತಿ, ನಾನು ಕೇಳ್ತಾ ಇದ್ದೀನಿ. ಯಾರು ಆನ್ಸರ್ ಮಾಡ್ಬೇಕಾಗ್ತಾರೆ ಅಂತ ಹೇಳ್ಕಂತಂದ್ರ ಇದು ದವಾಖಾನಿ ನಮ್ದು. ಇಲ್ಲಿ ನೌಕರಿ ಮಾಡಕ್ ಬಂದಾರ. ಇಲ್ಲಿ ಮನ್ಮಂತೆ ಮಾಡಂತೆ ಇಲ್ಲ. ಇಲ್ಲಿ ಮನ್ಮನೆ ಮಾಡಂತೆ ಇಲ್ಲ. ಕೇಳಿದ್ರೆ ಉಡಾಕ ಉತ್ತರಗಳು ಕೊಡ್ತಾರ. ಮೊದಲು ಮಾತಾಡ್ತಾರ. ಏನ್ ನಮ್ಗೆ ಏನಿಲ್ಲ ಒಟ್ಟು ಮರ್ಯಾದೆ ಇಲ್ಲ ಸರ್. ನಮ್ಮ ತಾಯಿಯವ್ರು ತಂದಿದ್ದು ಸರ್ ಮೊನ್ನೆ ನೋಡಿ ಸರ್,
ಬೆಕ್ಕೆ ಬೆಕ್ಕು ಬೆಕ್ಕೆ ಬೆಕ್ಕು ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಸಾರ್ವಜನಿಕರಿಗೆ ಸ್ಪಂದಿಸುವಂತ ಡಾಕ್ಟರ್ಗೆ ಬಸವನ ಬಾಗೇಡಿ ಡಾಕ್ಟರ್ಗೆ ಬಸವನ ಬಾಗೇಡಿ ಚಿಕ್ಕ ಮಕ್ಕಳ ಡಾಕ್ಟರ್ಗೆ ಬಸವನ ಬಾಗೇಡಿ ಚಿಕ್ಕ ಮಕ್ಕಳ ಡಾಕ್ಟರ್ಗೆ ಬೇಕೇ ಬೇಕು ಬೇಕೇ ಬೇಕು ಬೇಜವಾಬ್ದಾರಿ ಮೆರೆಯುವಂತ ಡಾಕ್ಟರ್ಗೆ ಬೇಕೇ ಬೇಕು ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಸಾರ್ವಜನಿಕ ಸ್ಪಂದಿಸಿದಂತ ಡಾಕ್ಟರ್ಗೆ ಸಾರ್ವಜನಿಕ ಸ್ಪಂದಿಸಿದಂತ ಡಾಕ್ಟರ್ಗೆ ಬೇಕೇ ಬೇಕು ಬೇಕೇ ಬೇಕು ಬೇಜವಾಬ್ದಾರಿ ಉತ್ತರ ಕೊಡುವಂತ ಡಾಕ್ಟರ್ಗೆ ಬೇಜವಾಬ್ದಾರಿ ಉತ್ತರ ಕೊಡುವಂತ ಡಾಕ್ಟರ್ಗೆ ಬೇಜವಾಬ್ದಾರಿ ಉತ್ತರ ಕೊಡುವಂತ ಡಾಕ್ಟರ್ಗೆ ಬೇಕೇ ಬೇಕು ಬೇಕೇ ಬೇಕು ಸಾರ್ವಜನಿಕ ಸ್ಪಂದಿಸುವಂತ ಡಾಕ್ಟರ್ಗೆ ಸಾರ್ವಜನಿಕ ಸ್ಪಂದಿಸುವಂತ ಡಾಕ್ಟರ್ಗೆ